ಇನ್ನು ಕಲಬುರಗಿಯಲ್ಲಿ ಈಗ ಲೋಕಸಭಾ ಅಖಾಡ ರಂಗನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ನಿತಿನ್ ಗುತ್ತೇದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ನಿತಿನ್ ಗುತ್ತೇದಾರರನ್ನ ತಮ್ಮ ಪಕ್ಷಕ್ಕೆ ಸೆಳಿಬೇಕು ಅಂತ ಹೇಳಿ ಇವತ್ತು ಕಾರ್ಯಕರ್ತರ ಸಭೆ ಕರೆದಿದ್ದಾರೆ. ನಿತಿನ್ ಗುತ್ತೇದಾರ್ ಸಂಜೆಯೊಳಗೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು, ಯಾವ ಪಕ್ಷಕ್ಕೆ ತನ್ನ ಬೆಂಬಲವನ್ನ ನೀಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಸೊ ನಿತಿನ್ ನಡೆ ಮೇಲೆ ಕಣ್ಣಿಟ್ಟಿದೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್. ವಿಧಾನಸಭೆ ಚುನಾವಣೆಯಲ್ಲಿ ಅಫ್ಜಲ್ಪುರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರು, ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಮಾಲಿಕಯ್ಯ ಗುತ್ತೇದಾರ್ ಸೋಲಿಗೆ ಕಾರಣವಾಗಿದ್ದಂತಹ ನಿತಿನ್ ಗುತ್ತೇದಾರ್. ಸೊ ಹಾಗಾಗಿ ನಿತಿನ್ ಗುತ್ತೇದಾರರವರ ಒಂದು ಪ್ರಾಬಲ್ಯ ಕೂಡ ಅಲ್ಲಿ ಇದೆ. ಸೊ ಅವರ ಬೆಂಬಲಿಗರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಪಕ್ಷಕ್ಕೆ ಸೆಳೆದ್ರೆ ಅವರಿಂದಾಗಿ ನಮಗೆ ಒಂದಷ್ಟು ಮತಗಳು ಬರುತ್ತೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಚುನಾವಣೆಯಲ್ಲೂ ಕೂಡ ಅಫ್ಜಲ್ಪುರ ಕ್ಷೇತ್ರದ ಅಭ್ಯರ್ಥಿ ಮಾಲಿಕಯ್ಯ ಗುತ್ತೇದಾರ್ ಸೊ ಅವರ ಸೋಲಿಗೆ ಕಾರಣವಾಗಿದ್ರು. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ನಿತಿನ್ ಗುತ್ತೇದಾರ್ ಅವರು ಸೊ ಒಂದಷ್ಟು ಮತಗಳನ್ನು ಸೆಳೆದಿದ್ರು. ಹಾಗಾಗಿ ಈಗ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದಾರೆ ನಿತಿನ್ ಗುತ್ತೇದಾರ್. ನೋಡಬೇಕು ಅವರ ಒಂದು ತೀರ್ಮಾನ ಏನಾಗಿರುತ್ತೆ, ಕಾಂಗ್ರೆಸ್ನ ಬೆಂಬಲಿಸ್ತಾರಾ ಅಥವಾ ಬಿಜೆಪಿನ ಬೆಂಬಲಿಸ್ತಾರಾ ಅನ್ನುವಂಥದ್ದು ಸಂಜೆ ನಾನು ತಿಳಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಒಂದು ಕಡೆ ರಣರಣ ಬಿಸಿಲು, ಮತ್ತೊಂದು ಕಡೆ ನೀರು ಪೋಲು. ಸೊ ಎರಡೂ ಕೂಡ ಒಂದು ರೀತಿ ಬೆಳಗಾವಿಯಲ್ಲಿ ಎದ್ದು ಕಾಣಿಸ್ತಾ ಇರುವಂತಹ ಒಂದು ಸುದ್ದಿ. ಅಧಿಕಾರಿಗಳ ಕಿತ್ತಾಟಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ನದಿಗೆ ನೀರು ಬಂದರೂ ಕೂಡ ಬ್ಯಾರೇಜ್ ಗೇಟ್ ಅನ್ನ ಎತ್ತಿಲ್ಲ ಅಧಿಕಾರಿಗಳು ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟಪ್ರಭಾ ನದಿಗೆ 2.2 TMC ನೀರು ಬಿಡೋದಕ್ಕೆ ನಿರ್ಧಾರ ಆಗಿತ್ತು. ದಿನಕ್ಕೆ 4800 ಕ್ಯೂಸೆಕ್ ನೀರು ಹರಿಸ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಹಾಗಾಗಿ ಈಗ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ನೀರನ್ನ ಏನ್ ಬಿಡ್ತಾ ಇದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಣಧೋಳಿ ಮೂಡಲಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗ್ತಿದೆ. ಸೊ ಹೀಗಾಗಿ ನೀರು ಹರಿದು ಹೋಗೋದಕ್ಕೆ ಅನುವು ಮಾಡಬೇಕಾಗಿದ್ದಂತಹ ಅಧಿಕಾರಿಗಳು ನೀರು ಬಿಡುವ ವಿಚಾರ ತಿಳಿದಿದ್ರೂ ಕೂಡ ಇನ್ನೂ ಕೂಡ ಗೇಟ್ ಎತ್ತುತ್ತಾ ಇಲ್ಲ ಅಧಿಕಾರಿಗಳು. ಸೊ ಬ್ರಿಡ್ಜ್ ಮೇಲೆ ಯಾರೂ ಓಡಾಡಬಾರ್ದು ಅಂತ ಹೇಳಿ ತಹಶೀಲ್ದಾರ್ ಈಗ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಇದು ಮುಳುಗಡೆ ಆಗಿದೆ, ಅಪಾಯದ ಮಟ್ಟದಲ್ಲಿದೆ. ಅಕಸ್ಮಾತ್ ಇಲ್ಲೇನಾದರೂ ಅನಾಹುತಗಳು ಸಂಭವಿಸಿದ್ರೆ ಯಾವ ಜವಾಬ್ದಾರಿ? ಸೊ ಹಾಗಾಗಿ ತಹಶೀಲ್ದಾರ್ ಈಗ ಮೂಡಲಗಿಯ ತಹಶೀಲ್ದಾರ್ BS ಕಡಕಬಾವಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದೆಲ್ಲ ನೀರು ಕಮ್ಮಿ ಆಗೋವರೆಗೂ ಕೂಡ ದಯವಿಟ್ಟು ಈ ಸೇತುವೆನ ಯಾರು ಕೂಡ ಬಳಸಬೇಡಿ, ಓಡಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಜನ ದಿನನಿತ್ಯ ಇದೇ ಬ್ರಿಡ್ಜನ್ನ ಅವಲಂಬಿಸಿದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು, ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇದೇ ಬ್ರಿಡ್ಜ್ ಮೇಲೆ ಹೋಗಲೇಬೇಕು, ಅನಿವಾರ್ಯತೆ ಇದೆ ನೋಡಿ. ಹಾಗಾಗಿ ಈಗ 2 ವೀಲರ್ಗಳು 4 ವೀಲರ್ಗಳು ಎಲ್ಲವೂ ಕೂಡ ಇದೇ ಬ್ರಿಡ್ಜ್ ಮೇಲೆ ಪಾಪ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಲ್ಲಿ ಅಪಾಯ ಆಗಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗಿರುವಂಥ ವಿಚಾರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಹದೇವ್, ಯಾಕೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಯಾಕೆ ನೀರನ್ನ ಬಿಡ್ತಾ ಇಲ್ಲ ಅಥವಾ ಗೇಟನ್ನ ಎತ್ತೋದಕ್ಕೆ ಮುಂದಾಗ್ತಾ ಇಲ್ಲ? ಏನಕ್ಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ? ಹಾಗಾದ್ರೆ ಏನು ಕ್ರಮಗಳನ್ನ ಕೈಗೊಳ್ಬೇಕೀಗ ಮುಂದಕ್ಕೆ? ಹಾಗಾದ್ರೆ ರಮನ್, ಇದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಭೀಕರ ಬರ ಕಾಡ್ತಾ ಇದೆ, ಇನ್ನೊಂದು ಕಡೆ ಜಾನುವಾರುಗಳಿಗೂ ಮತ್ತು ಜನರಿಗೂ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಕೆಲ ದಿನಗಳ ಹಿಂದೆ ರೈತರು ಹೋರಾಟವನ್ನ ಮಾಡಿದ್ರು. ಹೋರಾಟಕ್ಕೆ ಮನದಂತಹ ಬೆಳಗಾವಿಯ ಏನು ಪ್ರಾದೇಶಿಕ ಆಯುಕ್ತರು ಹಿಡಕಲ್ ಜಲಾಶಯದಿಂದ 2.20 TMC ನೀರನ್ನು ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಿದ್ರು. ಅದರಂತೆ ನಿನ್ನೆ ಸಂಜೆಯಿಂದ ಈಗಾಗಲೇ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ 4800 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಹಿಡಕಲ್ ಜಲಾಶಯದ ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದ ಈಗ ಬಿಟ್ಟಿರುವಂಥ ನೀರು ಸಾಕಷ್ಟು ಪ್ರಮಾಣದಲ್ಲಿ ಪೋಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಇದು ಮೂಡಲಗಿ ತಾಲೂಕಿನ ಸುಣಧೋಳಿ ಅನ್ನುವಂತಹ ಗ್ರಾಮದ ಬಳಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು. ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜಿನ ಗೇಟ್ಗಳನ್ನ ಓಪನ್ ಮಾಡಿ ಘಟಪ್ರಭಾ ನದಿಗೆ ನೀರು ಹರಿದು ಹೋಗಬೇಕಿತ್ತು. ಆದರೆ ಈಗ ಅಧಿಕಾರಿಗಳ ಒಂದು ಸಮನ್ವಯ ಕೊರತೆ ಅನ್ಬೋದು ಅಥವಾ ಬೇಜವಾಬ್ದಾರಿ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಅಧಿಕಾರಿಗಳ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸದ್ಯ ಈಗ ನೀರೇನಿದೆ ಅದು ಸಂಪೂರ್ಣವಾಗಿ ಆ ಗೇಟ್ ಬಳಿ ಶೇಖರಣೆ ಆಗ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಫುಲ್ ಆಗಿ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಹರಿದು ಹೋಗ್ತಾ ಇದೆ. ಬ್ರಿಡ್ಜ್ ಮೇಲ್ಗಡೆ ಕೂಡ ಸಾಕಷ್ಟು ಸೇತುವೆ ಏನಿತ್ತು ಅದು ಕೂಡ ಭರ್ತಿಯಾಗಿರುವಂಥದ್ದು. ಇದರಿಂದ ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಬರ ಇದೆ, ನೀರು ಕೂಡ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೋರಾಟ ಮಾಡಿ ನೀರು ಬಿಡಿಸ್ಕೊಂಡು ಬಂದರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ತಕ್ಷಣ ಆ ಒಂದು ಸುಣಧೋಳಿ ಬಳಿ ಇರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಗೇಟ್ಗಳನ್ನು ಓಪನ್ ಮಾಡಬೇಕನ್ನುವಂತಹ
ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರದ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಏನು ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲೆ ಈಗ ಹಿಡ್ಕಲ್ ಜಲಾಶಯದ ಅಧಿಕಾರಿಗಳು ಹಾಕ್ತಾ ಇದ್ದಾರೆ. ಹಿಡ್ಕಲ್ ಜಲಾಶಯದ ಅಧಿಕಾರಿಗಳನ್ನು ಕೇಳಿದ್ರೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಸೊ ಇವರಿಬ್ಬರ ಅಧಿಕಾರಿಗಳ ನಡುವಿನ ತಿಕ್ಕಾಟದಿಂದ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮಾತ್ರ ಪೋಲಾಗ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸದೇವ್.